ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿ ವ್ಯಾಪ್ತಿಗೆ ಬರುವ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠಕ್ಕೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಭೇಟಿ ನೀಡಿದ್ರು. ಆದೇಶವನ್ನು ಪಾಲನೆ ಮಾಡಿದ್ವಿ. ಇನ್ನು ಕೇಂದ್ರ ಸಚಿವರನ್ನು ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವ ರಮಾನಂದ ಸ್ವಾಮೀಜಿ ಹಾಗೂ ಇತರ ಗಣ್ಯರು ಆರಾತುರಾಯಿಗಳನ್ನ ಹಾಕಿ ಬರಮಾಡಿಕೊಂಡ್ರು. ಈ ಹಿಂದೆ ವಿ ಸೋಮಣ್ಣ ಚುನಾವಣೆಗೂ ಮುನ್ನ ಮಠಕ್ಕೆ ಭೇಟಿ ನೀಡಿದ್ದು ಮಲ್ಲೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಈ ಬಾರಿ ಗೆಲ್ಲಿಸುವಂತೆ ಹರಕೆ ಹೊತ್ತಿದ್ದು, ಕೇಂದ್ರ ಸಚಿವರಾದ ನಂತರ ಇದೇ ಮೊದಲ ಬಾರಿಗೆ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ಮತ್ತೊಮ್ಮೆ ಮಲ್ಲೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ದಾರೆ. ಬಸವಾದಿ ಪ್ರಮಥರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ ವನಕಲ್ಲು ಮಲ್ಲೇಶ್ವರ ಮಹಾಸಂಸ್ಥಾನ ಮಠಕ್ಕೆ ವನಕಲ್ಲು ಮಲ್ಲೇಶ್ವರನಿಗೆ ಪೂಜೆ ಸಲ್ಲಿಸುವುದರ ಮೂಲಕವಾಗಿ ವಿ ಸೋಮಣ್ಣನವರು ರಾಜ್ಯ ಖಾತೆಯ ಸಚಿವರು, ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ಸಚಿವರಾಗಿರುವಂತವರು. ಅವರು ಸುಮಾರು ವರ್ಷಗಳಿಂದ ವನಕಲ್ಲು ಮಠದ ಭಕ್ತರಾಗಿ ಕಾಯ ವಾಚ ಮನಸಾರೆ ಸೇವೆಯನ್ನ ಮಾಡ್ತಾ ಬಂದಿರುವಂತದ್ದು. ಅವರು ಒಂದು ಲೋಕಸಭಾ ಎಲೆಕ್ಷನ್ಗೆ ನಿಂತ ಸಂದರ್ಭದಲ್ಲಿ ವನಕಲ್ಲು ಮಲ್ಲೇಶ್ವರನಿಗೆ ಒಂದು 3 ತಿಂಗಳು ಪೂಜೆಯನ್ನ ಮಾಡಿಸುವುದರ ಮೂಲಕವಾಗಿ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ವನಕಲ್ಲು ಮಲ್ಲೇಶ್ವರನಿಗೆ ಅರ್ಪಿಸುವುದರ ಮೂಲಕವಾಗಿ ನನಗೆ ಒಂದು ಸಕ್ಸಸ್ ಕಂಡಾಗ ಈ ವನಕಲ್ಲು ಮಠಕ್ಕೆ ಒಂದು ಗುರುಭವನವನ್ನ ಮಾಡಿಕೊಡ್ತೀನಿ ಅನ್ನುವಂತಹ ಮಾತನ್ನ ಅವ್ರು ಅವತ್ತು ಹೇಳ್ತಾ ಇದ್ರು, ಇವತ್ತು ಸಹ ಹೇಳಿ ಅದಕ್ಕೆ ಶೀಘ್ರವಾಗಿ ನಾವು ಕೆಲಸವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಈ ಮಠಕ್ಕೆ ಬರುವಂತಹ ನಿಡವಂದ ರೈಲ್ವೆ ಸ್ಟೇಷನ್ ಏನಿದೆಯಲ್ಲ, ಅಲ್ಲಿ ಒಂದು ಫ್ಲೈಓವರ್ ಅನ್ನ ಮಾಡುವಂತದ್ದು, ಮತ್ತೆ ಫಾಸ್ಟ್ ಪ್ಯಾಸೆಂಜರ್ ಅನ್ನ 2015ರಲ್ಲಿ ನಾವು ಹೋರಾಟ ಮಾಡಿ 2 ಫಾಸ್ಟ್ ಪ್ಯಾಸೆಂಜರ್ ಅನ್ನ ನಮ್ಮ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರೆಲ್ಲ ಮಾಡಿ ಹೋರಾಟ ಮಾಡಿ ನಿಲ್ಲಿಸಿದಂಥದ್ದು. ಈಗ ನಮ್ಮ ಡಾಬಸ್ಪೇಟೆಯ ನಿಡವಂದ ರೈಲ್ವೆ ಸ್ಟೇಷನ್ ಅನ್ನ ಒಂದು ಉನ್ನತೀಕರಿಸುವುದರ ಮೂಲಕವಾಗಿ ಎಲ್ಲಾ ಫಾಸ್ಟ್ ಪ್ಯಾಸೆಂಜರ್ ಅನ್ನ ಸುಮಾರು 3,000ಕ್ಕೂ ಹೆಚ್ಚು ಉದ್ಯೋಗಗಳನ್ನ ಅರಸಿ ನಮ್ಮ ಡಾಬಸ್ಪೇಟೆಗೆ ಅನೇಕ ಕಾರ್ಮಿಕರು ಬರ್ತಾ ಇದ್ದಾರೆ. ಅವರಿಗೆ ಅನುಕೂಲ ಆಗ್ಬೇಕಾಗಿರುವುದರಿಂದ ಅದು ಮುಖ್ಯವಾಗಿ ಅಲ್ಲಿಗೆ ಎಲ್ಲಾ ಪ್ಯಾಸೆಂಜರ್ಗಳನ್ನ, ಫಾಸ್ಟ್ ಪ್ಯಾಸೆಂಜರ್ ಅನ್ನ ಮತ್ತು ಮುಖ್ಯವಾಗಿರುವಂತಹ ಒಂದು ರೈಲಿನ ಸ್ಟಾಪ್ ಅನ್ನ ಕೊಡ್ಬೇಕನ್ನುವಂತಹದನ್ನ ಬೇಡಿಕೆಯನ್ನ ಅವರಿಗೆ ಕೊಟ್ಟಿರುವಂತದ್ದು. ಅದರ ಜೊತೆಯಲ್ಲಿ ಅಲ್ಲಿ ಕ್ರಾಸಿಂಗ್ ಆಗ್ತಾ ಇದೆ, ಒಂದು ಸುಮಾರು ವೆಹಿಕಲ್ಗಳನ್ನ ತರುವಂತದ್ದು, ಅಲ್ಲಿ ಕಾರ್ಗಳನ್ನ ತಂದು ನಿಲ್ಲಿಸ್ತಾ ಇದ್ದಾರೆ. ಅಲ್ಲೊಂದು ಫುಟ್ ಓವರ್ ಬ್ರಿಡ್ಜ್ ಜೊತೆಗೆ ಒಂದು ದೊಡ್ಡ ಬ್ರಿಡ್ಜ್ ಅನ್ನು ಸಹ, ಅಂಡರ್ ಪಾಸ್ ಅನ್ನು ಸಹ ಮಾಡಬೇಕು ಅನ್ನುವಂಥದ್ದನ್ನ ಮನವಿಯನ್ನ ಕೊಟ್ಟಿರುವಂತದ್ದು. ಮತ್ತು ಮಣ್ಣೆ ಕೆರೆ ಮತ್ತು ಹೆಗ್ಗುಂದದ ಕೆರೆ ಮತ್ತು ನರಸೀಪುರ ಕೆರೆ ಮತ್ತೆ ಮರಳುಕುಂಟೆ ಕೆರೆಗೆ ನೀರನ್ನ ತುಂಬಿಸುವಂತ ಯೋಜನೆಯನ್ನ ಅವರು ಜಲಶಕ್ತಿ ಖಾತೆಯ ಸಚಿವರಾಗಿರೋದ್ರಿಂದ ಅದನ್ನು ಸಹ ಮನವಿಯನ್ನ ಮಾಡಿರುವಂತದ್ದು. ಇದನ್ನೆಲ್ಲವನ್ನೂ ಸಹ ನಾನು ಹಂತವಾಗಿ ಮಾಡ್ತೀನಿ ಅನ್ನುವಂತಹ ಮಾತನ್ನ ಸೋಮಣ್ಣನವರು ಹೇಳಿದ್ದಾರೆ. ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠ ಶಾಂತಿ ನೆಮ್ಮದಿ ನೀಡುವ ಕೇಂದ್ರವಾಗಿದೆ. ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವ ರಮಾನಂದ ಸ್ವಾಮೀಜಿ ಅವರ ಆಶೀರ್ವಾದವೂ ದೊರೆತಿದೆ. ಹಾಗಾಗಿ ಮಠಕ್ಕೆ ಭೇಟಿ ನೀಡಿದ್ದೇನೆ. ಮುಂಬರುವ ದಿನಗಳಲ್ಲಿ ಈ ಮಠ ಇನ್ನಷ್ಟು ಪ್ರಖ್ಯಾತಿ ಹೊಂದಲಿದೆ ಎಂದು ತಿಳಿಸಿದ ಅವರು, ದಾಬಸ್ಪೇಟೆ ಹಾಗೂ ನಿಡವಂದ ರೈಲ್ವೆ ನಿಲ್ದಾಣದ ಮತ್ತಷ್ಟು ಅಭಿವೃದ್ಧಿಯ ಜೊತೆಗೆ ಕೆಲವೊಂದು ರೈಲುಗಳ ನಿಲುಗಡೆಗೆ ಸಂಬಂಧಿಸಿದಂತೆ ಇನ್ನಿತರ ವಿಚಾರಗಳ ಕುರಿತು ಮಠದ ಶ್ರೀಗಳಿಂದ ಹಾಗೂ ಸಾರ್ವಜನಿಕರಿಂದ ಮನವಿ ಸ್ವೀಕರಿಸಿದ್ರು. ನನ್ನಲ್ಲಿರ್ತಕ್ಕಂಥ ದೈವಶಕ್ತಿಯನ್ನ ಪರರಿಗೆ ಸಮರ್ಪಣೆ ಮಾಡಬೇಕು ಅನ್ನುವ ದೃಢವಾದ ನಿರ್ಧಾರವನ್ನು ಮಾಡಿದ್ದರ ಪರ ನಾನಿವತ್ತು ಇದು ಬರೋದಕ್ಕೆ ಕಾರಣ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಏನೋ ಮಕ್ಕಳು ಅನಾಥ ಮಕ್ಕಳು ಅಂತಾರೋ ಅವ್ರು ಬರೋದು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬಂದು ವಾಸ ಮಾಡ್ತಾರೆ ಅಂದ್ರೆ ಅವ್ರ ಕುಟುಂಬದಲ್ಲಿ ಏನಿರ್ಬೋದು ಪರಿಸ್ಥಿತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸ್ವಾಮೀಜಿ, ಒಂದು
ನಾನು ಯಾರು ಎಷ್ಟು ಮಾಡ್ತೀವೋ ಬಿಡ್ತೀವೋ ನಿಮ್ಮ ಪೂಜಾ ಫಲ, ನಿಮ್ಮಲ್ಲಿರ್ತಕ್ಕಂಥ ನಿಷ್ಕಲ್ಮಶವಾದ ಭಾವನೆ. ಸುದೀಪಣ್ಣವರು, ನಾನು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಸಾವಿರಾರು ಮಠಾಧಿಪತಿಗಳನ್ನು, ಸಾವಿರಾರು ಮಠಾಧೀಶರನ್ನ, ಹರಗುರುಚರ ಮೂರ್ತಿಗಳನ್ನು ನೋಡಿದ್ದೇನೆ. ನನಗೆ ತುಂಬಾ ನೆಮ್ಮದಿ ಕೊಡ್ತಕ್ಕಂಥದ್ದು ಜಾಗ ಸಿದ್ಧಗಂಗೆ, ನನ್ನ ದೇಗುಲ. ಅದು ಸಿದ್ಧಗಂಗಾ ಮಠ ಮತ್ತು ನನ್ನ ದೇಗುಲ ಮಠ. ದೇಗುಲ ಮಠ ಇಲ್ಲ ಅಂದರೆ ನಾನು ವಿದ್ಯೆಯನ್ನೇ ಕಲಿಯೋಕ್ಕಾಗ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಹೊರಕಲ್ ಮಠ ಕೂಡ ನಾವು ಮಠಕ್ಕೆ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಸ್ವಾಮೀಜಿ. ಮತ್ತೆ ನಾವು ಸಿದ್ಧಗಂಗೆ ಮಠ ಮಾಡ್ತೀವಿ. ನನ್ನ ಕಲ್ಪನೆ ಆಗ್ತದೆ. ಇದೊಂದು ಸಣ್ಣ ಮಠ ಅನ್ನೋದಕ್ಕಿಂತ ಹೆಚ್ಚಾಗಿ, ಸಣ್ಣದು ದೊಡ್ಡದು ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತ ನಿಮ್ಮಲ್ಲಿ ಯಾವ ರೀತಿಯಾದ ಶಕ್ತಿ ಕೊಟ್ಟಿದ್ದಾರೋ ಅದನ್ನು ಸಡನ್ ಆಗಿ ಆಶೀರ್ವಾದ ಮಾಡೋಲ್ಲ. ನಾವು ಭಾರಿ ಹುಷಾರಿದ್ದಾರೆ. ನಿಮ್ಮಲ್ಲಿರ್ತಕ್ಕಂಥ ಕೆಲವಾರು ದೈವಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ. ನಿಮಗೆ ಭಾರಿ ಒಳ್ಳೆ ಕಾಲ ಬರುತ್ತೆ ಸ್ವಾಮೀಜಿ. ಆವಾಗ ಯಾಕೆ ಹೇಳ್ತೀನಿ ಅಂದರೆ, ಈ ಮಠದ ಇತಿಹಾಸವನ್ನು ನಾನು ಕೂಡ ಕೇಳಿದ್ದೇನೆ. ಇಂಥ ಮಠಗಳಲ್ಲಿ ಇರೋದೇ ಭಾಳ ಕಷ್ಟ. ಧೈರ್ಯ ಮಾಡಿದ್ದೀರಿ ಭಕ್ತರು. ಇವತ್ತು ನಿಮಗೆ ಒಂದು ರೀತಿ ದೇವರಿಗಿನ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ತಾವು ಕೂಡ ಅದೇ ರೀತಿ ಇದ್ದೀರಿ. ನಾನು ಕೂಡ ಆ ಭಕ್ತರ ಜೊತೆಯಲ್ಲಿ ನಾನು ಒಬ್ಬನಾಗಿರ್ತೀನಿ. ನನ್ನ ಮಾತನ್ನು ಹೇಳಿ ಒಂದು ಕಾಲ ಮಠಕ್ಕೆ ಅದೊಂದು ರೈಲ್ವೆ ತ್ಯಾಗ ನನಗೆ ನಮ್ಮ ಭೈರಪ್ಪಣ್ಣ ಅವರಿಂದ ಹೊಟ್ಟದು. ಅದೇ ಭೈರಪ್ಪ ನೀವು ಇಂಜಿನಿಯರ್ ಮಣ್ಣಿನ ಕಳಿಸ್ತೀನಿ ನಮ್ಮ ಅಧಿಕಾರಿಗಳನ್ನ ಹೇಳ್ತಲ್ಲ ರೈಲ್ವೆದು ನಿಮ್ಮ ಕೈಗೆ ಕೊಡ್ತೀನಿ. ಇವಾಗ ದಯವಿಟ್ಟು ರೈಲ್ವೆ ನೋ ಡೊನೇಷನ್, ಓನ್ಲಿ ಅಡ್ಮಿಷನ್. ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ 2024-25ನೇ ಸಾಲಿಗಾಗಿ ಪ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ. ಸುಮಾರು 24 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂ ಸೆಂಚುರಿ ಸ್ಕೂಲ್ ಸತತ 11 ವರ್ಷಗಳಿಂದ SSLCಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು, ಈ ವರ್ಷವೂ ಸಹ ಮುಂದುವರೆದಿದೆ. ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು, ಸುಸಜ್ಜಿತ ಆಡಿಟೋರಿಯಂ, ಉತ್ತಮ ಕ್ರೀಡಾ ಮೈದಾನ, ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ, ನುರಿತ ಶಿಕ್ಷಕರುಗಳಿಂದ ಬೋಧನೆ, ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ, ಹ್ಯಾಂಡ್ ರೈಟಿಂಗ್, ಸೈನ್ಸ್ ಮಾಡೆಲ್ ವರ್ಕ್ಶಾಪ್, ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್, ಗ್ರಂಥಾಲಯ, ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ, ಎಂಜಿನಿಯರಿಂಗ್, MBA, BSc AG ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ. ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ. ಸಂಪರ್ಕಿಸಬೇಕಾದ ವಿಳಾಸ: ನ್ಯೂ ಸೆಂಚುರಿ ಸ್ಕೂಲ್, ಸೊಂಡೆಕೊಪ್ಪ ಸರ್ಕಲ್, ದಾದಾಪೀರ್ ಲೇಔಟ್, ಸೊಂಡೆಕೊಪ್ಪ ರಸ್ತೆ, ನೆಲಮಂಗಲ. ದೂರವಾಣಿ ಸಂಖ್ಯೆ 9986 764009 ಮತ್ತು 6363 759797.